ಇನ್ನು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆದ ಹಿನ್ನೆಲೆಯಲ್ಲಿ ಇವತ್ತು ನಡೆಯಬೇಕಿದ್ದ ಮುಖ್ಯಮಂತ್ರಿಗಳ ಬಾಗಿನ ಕಾರ್ಯಕ್ರಮ ರದ್ದಾಗಿದೆ. ಬಾಗಿನ ಅರ್ಪಣೆ ಕಾರ್ಯಕ್ರಮಕ್ಕೂ ಮುನ್ನವೇ ಈ ಅವಘಡ ಸಂಭವಿಸಿದೆ. ಇತ್ತ ಡ್ಯಾಮ್ನ ನೀರು ಖಾಲಿ ಮಾಡದೆ ರಿಪೇರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೇಲ್ನೋಟಕ್ಕೆ ಘಟನೆಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತಕ್ಕಂಥದ್ದು ಸಾಬೀತಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಮರೇಶ್ ನಡೆಸಿರತಕ್ಕಂಥ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ. ತುಂಗಭದ್ರಾ ಜಲಾಶಯ 4 ಜಿಲ್ಲೆಗಳ ಜೀವನಡಾಗಿದೆ, ಅಷ್ಟೆಲ್ಲ 3 ರಾಜ್ಯಗಳ ಜೀವನಡೆಯೂ ಆಗಿದೆ. ಈಗ ತುಂಗಭದ್ರಾ ಜಲಾಶಯ ಚೈನ್ ಗೇಟ್ ಆಗಿರೋ ಕಾರಣಕ್ಕಾಗಿ ಸಮಸ್ಯೆ ಆಗ್ತಾ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. 19ನೇ ಗೇಟ್ ಚೈನ್ ಅನ್ನು ಕಟ್ಟಾಗಿ ಬಿದ್ದಿದ್ದ ಕಾರಣಕ್ಕಾಗಿ ಅಪಾರ ಪ್ರಮಾಣದ ನೀರು ಹರಿತಾ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಮುನ್ರಾಬಾದ್ ಬಳಿ ಇರುವಂತಹ ತುಂಗಭದ್ರಾ ಜಲಾಶಯ ಈಗಾಗಲೇ ನೋಡ್ತಾ ಇದ್ರೆ 19ನೇ ಗೇಟ್ ಇದು. ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ಇದು ಒಂದೇ 19ನೇ ಗೇಟಿನಲ್ಲಿ ಅಂದರೆ 35,000ರಿಂದ 40,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರು ಅಂದರೆ ನದಿಗಳ ಮೂಲಕ ಹರಿದು ಹೋಗ್ತಾ ಇದೆ. ಈ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಿರೋದ್ರಿಂದಾಗಿ ಸಾಕಷ್ಟು ರೈತರಿಗೂ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಅಂದರೆ ಈ ಕಾರಣಕ್ಕಾಗಿ ಏನಂದರೆ 28 ಗೇಟ್ಗಳ ಮೂಲಕ 1 ಲಕ್ಷಕ್ಕೂ ಅಧಿಕ ನೀರನ್ನು ನದಿಗೆ ಬಿಡ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಚೈನ್ ಸಹ ಕಟ್ಟಾಗಿರುವಂಥ ದೃಶ್ಯಗಳಿರುತ್ತೆ. ಒಂದೇ ಒಂದು ಚೈನ್ ಇದೆ. ಆ ಕಡೆ ಪಕ್ಕ ಬಂದಿದ್ರೆ ಈ ಗೇಟ್ ಅಂದರೆ ಇದಕ್ಕೆ ಗೇಟ್ ಹಾಕಿರುವಂಥ ಚೈನ್ ಮೂಲಕ ಎತ್ತುವಂಥದ್ದು ಮತ್ತು ಕೆಳಗಿಳಿಸುವಂಥ ಚೈನ್ಗಳ ಮೂಲಕ ಇದು ನಡೀತಾ ಇತ್ತು. ಆದರೆ ಚೈನ್ ಕಟ್ಟಾಗಿರೋ ಕಾರಣಕ್ಕಾಗಿ ಗೇಟ್ ಅಂದರೆ ನದಿಗೆ ಹರಿದು ಹೋಗ್ತಾ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇನ್ನೊಂದು ನೋಡ್ತಾ ಇರ್ಬೋದು, ಆ ಕಡೆ ಬಂದಿರುವಂಥ ದೃಶ್ಯಗಳು ಆಂಧ್ರದ ಆಲೂರಿನ ಶಾಸಕರಾಗಿರುವಂಥ ವಿಪಕ್ಷರು ಸಹ ಬಂದಿದ್ದು ಏನಪ್ಪ ಅಂದ್ರೆ ಪರಿಶೀಲನೆ ಮಾಡ್ತಾರೆ. ಯಾಕಂದರೆ ಅಲ್ಲಿ ಸಾಕಷ್ಟು ಕರ್ನೂಲು ಜಿಲ್ಲೆಯಂಥ ಆಲೂರು ಕ್ಷೇತ್ರದ ಶಾಸಕರು ಅವರು ಬಂದು ಭೇಟಿ ಮಾಡಿ ಅಂದರೆ ನೋಡುವಂಥ ಇಲ್ಲಿ ಏನಾಗಿದೆ, ಸಮಸ್ಯೆ ಏನಿಲ್ಲ, ನಮ್ಮ ಅಲ್ಲಿರುವಂಥ ರೈತರಿಗೆ ಏನು ಉತ್ತರ ಕೊಡಬೇಕು, ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಅಲ್ಲಿ ಮಾಹಿತಿಗಾಗಿ ಸ್ಥಳಕ್ಕೆ ಬಂದು